ನಮಸ್ಕಾರ ವೀಕ್ಷಕರೇ, ಮಾಹಿತಿಯ ಮಡಿಲು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತಗಳು. ದೇಶದಲ್ಲಿ 2026 ಹೊಸ ವರ್ಷ ಪ್ರಾರಂಭವಾಗುತ್ತಿದ್ದಂತೆ ಹಲವಾರು ಹೊಸ ರೂಲ್ಸ್ಗಳು ಜಾರಿಗೆ ಬರುತ್ತಲಿವೆ ಎಂಬುದು ಎಲ್ಲರಿಗೂ ಗೊತ್ತಿರುವಂಥದ್ದೇ. ಆದರೆ ಇದೀಗ ಕೇಂದ್ರ ಸರ್ಕಾರದಿಂದ ಒಂದು ಬಹುದೊಡ್ಡ ಆದೇಶ ಹೊರಬಂದಿದೆ ಎನ್ನಲಾಗುತ್ತಿದೆ. ನಮ್ಮ ದೇಶದಲ್ಲಿ ಪ್ರಸ್ತುತವಾಗಿ 2 ರೀತಿಯ ದುಡ್ಡುಗಳಿವೆ. ಒಂದನೆಯದು ಚಿಲ್ಲರೆಗಳು ಮತ್ತು ಎರಡನೆಯದಾಗಿ ನೋಟುಗಳು. ಚಿಲ್ಲರೆಗಳಲ್ಲಿ 1, 2, 5, 10 ಚಿಲ್ಲರೆಗಳು ಹೆಚ್ಚು ಪ್ರಚಲಿತವಾಗಿ ಬಳಕೆಯಾಗುತ್ತಿವೆ ಮತ್ತು ನೋಟುಗಳಲ್ಲಿ 10, 20, 50, 100, 200, 500 ಮುಖಬೆಲೆಯ ನೋಟುಗಳು ಬಳಕೆಯಾಗುತ್ತವೆ. ಈ ನಡುವೆ ಕೇಂದ್ರ ಸರ್ಕಾರ 500 ರೂಪಾಯಿ ಮುಖಬೆಲೆಯ ನೋಟುಗಳಿಗೆ ಸಂಬಂಧಪಟ್ಟಂತೆ ದೇಶಾದ್ಯಂತ ಬಹುದೊಡ್ಡ ಆದೇಶವನ್ನು ಹೊರಡಿಸಿದೆ. ಇನ್ನು ಮುಂದೆ ಎಟಿಎಂಗಳಲ್ಲಿ 500 ರೂಪಾಯಿ ಮುಖಬೆಲೆಯ ನೋಟುಗಳು ಸಿಗುವುದಿಲ್ಲ ಎಂಬುದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಇದೀಗ ಬಹುದೊಡ್ಡ ಆದೇಶವನ್ನು ಹೊರಡಿಸಿದೆ. ಹಾಗಾದರೆ 500 ರೂಪಾಯಿ ಮುಖಬೆಲೆಯ ನೋಟುಗಳಿಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಹೊರಡಿಸಿರುವ ಆದೇಶ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುವ ಪ್ರಯತ್ನವನ್ನು ಮಾಡುತ್ತೇವೆ. ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದ್ದು ದಯವಿಟ್ಟು ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, ಇತ್ತೀಚೆಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ RBI 500 ಮುಖಬೆಲೆಯ ನೋಟುಗಳನ್ನು ರದ್ದು ಮಾಡಿದೆ ಎನ್ನುವ ಸುದ್ದಿ ಬಹಳಷ್ಟು ಕೇಳಿ ಬರುತ್ತಿದೆ. ಅಷ್ಟೇ ಅಲ್ಲದೆ ಎಟಿಎಂಗಳಲ್ಲಿಯೂ ಸಹ 500 ಮುಖಬೆಲೆಯ ನೋಟುಗಳು ಸಿಗುವುದಿಲ್ಲ ಎಂಬ ಸುದ್ದಿ ಬಹಳಷ್ಟು ಹರಿದಾಡುತ್ತಿದೆ. ಇದೀಗ ಈ ಸುದ್ದಿಗೆ RBI ಒಂದು ಸ್ಪಷ್ಟನೆಯನ್ನು ನೀಡಿದೆ. RBI ಯಾವುದೇ ರೀತಿಯ ನೋಟುಗಳನ್ನು ಮತ್ತೆ ರದ್ದು ಮಾಡಿಲ್ಲ ಮತ್ತು ಈ ಕುರಿತಾಗಿ ಯಾವುದೇ ರೀತಿಯ ಹೇಳಿಕೆಯನ್ನು ಸಹಿತ ನೀಡಿಲ್ಲ. 500 ಮುಖಬೆಲೆಯ ನೋಟುಗಳು ಈ ಹಿಂದಿನಂತೆಯೇ ಚಲಾವಣೆಯಲ್ಲಿರುತ್ತವೆ. ಅಷ್ಟೇ ಮಾತ್ರವಲ್ಲದೆ ಎಟಿಎಂಗಳಲ್ಲಿಯೂ ಸಹಿತ ಜನರು 500 ಮುಖಬೆಲೆಯ ನೋಟುಗಳನ್ನು ಪಡೆದುಕೊಳ್ಳಬಹುದಾಗಿರುತ್ತದೆ ಎಂದು RBI ಸ್ಪಷ್ಟನೆ ನೀಡಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ RBI 500 ನೋಟುಗಳನ್ನು ರದ್ದು ಮಾಡುತ್ತಿದೆ ಎಂಬುದು ಬಹಳಷ್ಟು ಕೇಳಿ ಬರುತ್ತಿದೆ. ಆದ ಕಾರಣ ಈ ಸುದ್ದಿಯನ್ನು ಯಾರೂ ನಂಬಬಾರದು ಎಂದು PIB ಇಲಾಖೆಯ ಫ್ಯಾಕ್ಟ್ ಚೆಕಿಂಗ್ ಘಟಕವು ಇದೀಗ ಎಲ್ಲರಿಗೂ ಸ್ಪಷ್ಟನೆಯನ್ನ ನೀಡಿದೆ. 500 ಮುಖಬೆಲೆಯ ಎಲ್ಲ ನೋಟುಗಳು ಎಂದಿನಂತೆ ಚಾಲ್ತಿಯಲ್ಲಿದ್ದು ಯಾವುದೇ ರೀತಿಯ ಆತಂಕವಿಲ್ಲದೆ ಜನರುಗಳು ಇವುಗಳನ್ನು ಬಳಕೆ ಮಾಡಬಹುದು ಎಂದು RBI ಸಹಿತ ಹೇಳಿದೆ. ಆತ್ಮೀಯ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.